The next concept is properties of properties of chlorine. Properties of chlorine. Okay. What are the important properties of chlorine? Chlorine is a greenish yellow gas. Chlorine is a chlorine is a greenish yellow gas. Greenish yellow gas. Okay. And with pungent and suffocating gas. With pungent pungent and suffocating gas. ಅದನ್ನ ನಾವು ಇನ್ಹೇಲ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ಹೇಲ್ ಮಾಡಿದ್ರು ನಮಗೆ ಪ್ರಾಬ್ಲಮ್ ಆಗುತ್ತೆ. ಯಾವುದನ್ನ ಕ್ಲೋರಿನ್ ಗ್ಯಾಸ್ ನ. ಓಕೆ. Chlorine is a greenish yellow gas with pungent and suffocating gas. Pungent and suffocating gas. Okay. Chlorine is 2.5, okay, times 2.5 times heavier than air. Okay. It is soluble in water. It is soluble in water. ವಾಟರ್ ಒಳಗಡೆ ಏನಾಗುತ್ತೆ? ಸಾಲ್ಯುಬಲ್ ಆಗುತ್ತೆ. ಏರ್ ಗಿನ್ನ 2.5 ಟೈಮ್ಸ್ ಏನಾಗಿರುತ್ತೆ? ಹೆವಿಯರ್. ಓಕೆ. ಅಂಡ್ ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಬೋತ್ ಮೆಟಲ್ ಅಂಡ್ ನಾನ್ ಮೆಟಲ್. ಕ್ಲೋರಿನ್ reacts with both metal and non-metal. ಮೆಟಲ್ ಜೊತೆನೂ ರಿಯಾಕ್ಷನ್ ಆಗುತ್ತೆ, ನಾನ್ ಮೆಟಲ್ ಜೊತೆನೂ ರಿಯಾಕ್ಷನ್ ಆಗುತ್ತೆ. ಓಕೆ. ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಬೋತ್ ಮೆಟಲ್ ಅಂಡ್ ನಾನ್ ಮೆಟಲ್ಸ್. ಓಕೆ. ಈಗ ರಿಯಾಕ್ಷನ್ ಬರೆಯೋಣ. ಮೆಟಲ್ಸ್ ಅಲ್ಯೂಮಿನಿಯಂ ಟ್ರೀಟೆಡ್ ವಿತ್ ಕ್ಲೋರಿನ್ ಗ್ಯಾಸ್ give rise to AlCl3, ಅಲ್ಯೂಮಿನಿಯಂ ಕ್ಲೋರೈಡ್. ಓಕೆ. ಇಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ ನೀವು 2Cl ಅಂತ ಹಿಡಿದಾಗ 2 into 3 6 ಆಗುತ್ತೆ. 3, ಓಕೆ, 2Al. Hence the equation is balanced. ಓಕೆ. ಅದೇ ರೀತಿ Fe plus Cl2 ಐರನ್. Fe plus Cl2 FeCl3 ಐರನ್ ಕ್ಲೋರೈಡ್. FeCl3. ಇಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ 2 ಹಾಕಿ 3 2. Okay, 2Fe plus 3Cl2 give rise to 2FeCl3. Ferric chloride or iron chloride. Okay. ಅದೇ ರೀತಿ ಸೋಡಿಯಂ ಜೊತೆ ಟ್ರೀಟ್ ಮಾಡಿದಾಗ Na plus Cl2. Okay. NaCl. ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ 2 ಹಾಕಿ 2Na plus Cl2 give rise to 2NaCl2. Okay. These three reaction ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ಮೆಟಲ್ ಜೊತೆ ರಿಯಾಕ್ಷನ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ. ಕ್ಲೋರಿನ್ ರಿಯಾಕ್ಟ್ಸ್ ವಿತ್ ನಾನ್ ಮೆಟಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, P4 ಪ್ಲಸ್ Cl2 ಅಂತ ತಗೊಂತೀವಪ್ಪ. ಫಾಸ್ಫರಸ್ ನ ಕ್ಲೋರಿನ್ ಜೊತೆ ಟ್ರೀಟ್ ಮಾಡಿದಾಗ ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇಲ್ಲಿ ನಮಗೆ PCl3 ಫಾಸ್ಫರಸ್ ಟ್ರೈಕ್ಲೋರೈಡ್ ಅಂತ ಬರುತ್ತೆ. ಫಾಸ್ಫರಸ್ ಟ್ರೈಕ್ಲೋರೈಡ್ ಅಂದ್ರೆ ಇಲ್ಲಿ ನೀವು 4 ಅಡಿಷನ್ ಮಾಡಿ 4PCl3. ಸರಿನಾ? 4 into 3 ಎಷ್ಟಾಗುತ್ತೆ? 12. 6Cl2. ಹಾಗಾದ್ರೆ ವೈಟ್ ಫಾಸ್ಫರಸ್ ಟ್ರೀಟೆಡ್ ವಿತ್ ಕ್ಲೋರಿನ್ ಫಾಸ್ಫರಸ್ ಟ್ರೈಕ್ಲೋರೈಡ್. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಫಾಸ್ಫರಸ್ ಟ್ರೈಕ್ಲೋರೈಡ್ ಅಂತಕ್ಕಂಥ ಫಾರ್ಮೇಶನ್ ಆಗುತ್ತೆ. ಅದೇ ರೀತಿ ಸಲ್ಫರ್ ಜೊತೆ ಟ್ರೀಟ್ ಮಾಡಿದಾಗ S8 plus Cl2 ನಮಗೆ ಇಲ್ಲಿ ಒಪ್ಟೇನ್ ಆಗ್ತಕ್ಕಂಥ ಕಾಂಪೌಂಡು S2Cl2 ಅಂತ ಬರುತ್ತೆ. ಈಕ್ವೇಶನ್ ಬ್ಯಾಲೆನ್ಸ್ ಆಗಬೇಕಾದ್ರೆ 4 ಅಡಿಷನ್ ಮಾಡಿ 4 into 2 8 ಅಂತಂದ್ರೆ ಇಲ್ಲಿ 4Cl2. S8 plus 4Cl2 give rise to 4Cl2. Okay. Here phosphorus and sulfur are the non-metal. Okay. Here chlorine reacts with both the metals and non-metals. Metal ಜೊತೆನೂ ರಿಯಾಕ್ಷನ್ ಆಗುತ್ತೆ, non-metals ಜೊತೆನೂ ರಿಯಾಕ್ಷನ್ ಆಗುತ್ತೆ. Okay. The next one is chlorine has great affinity towards hydrogen. Okay. Chlorine is great affinity towards hydrogen.
ಹೈಡ್ರೋಜನ್ ಜೊತೆ ಬೇಗನೆ ರಿಯಾಕ್ಷನ್ ಆಗ್ಬಿಡುತ್ತಂತೆ ಟುವರ್ಡ್ಸ್ ಗ್ರೇಟ್ ಅಫಿನಿಟಿ ಟುವರ್ಡ್ಸ್ ವಿತ್ ಹೈಡ್ರೋಜನ್ ಅಂಡ್ ಹೈಡ್ರೋಜನ್ ಕಾಂಪೌಂಡ್ಸ್ ಹೈಡ್ರೋಜನ್ ಜೊತೆ ಆಗಿರ್ಬೋದು, ಹೈಡ್ರೋಜನ್ ಕಾಂಪೌಂಡ್ ಜೊತೆ ಆಗಿರ್ಬೋದು, ಏನಾಗುತ್ತೆ ಗ್ರೇಟ್ ಅಫಿನಿಟಿ ತುಂಬಾ ಬೇಗನೆ ಅಟ್ರಾಕ್ಷನ್ ಅಥವಾ ರಿಯಾಕ್ಷನ್ ಆಗ್ಬಿಡುತ್ತೆ. ಸರಿನಾ? ಫಾರ್ ಎಕ್ಸಾಂಪಲ್ ನೋಡಿ, H2 ಪ್ಲಸ್ Cl2 ಗಿವ್ ರೈಸ್ ಟು ಏನ್ ಬರುತ್ತೆ? HCl, ಹೈಡ್ರೋಕ್ಲೋರಿಕ್ ಆಸಿಡ್, 2HCl ಅಂತಕ್ಕಂಥದ್ದು. ಓಕೆ, ಅದೇ ರೀತಿ ನೀವು H2S ತಗೊಳ್ಳಿ, ಹೈಡ್ರೋಜನ್ ಕಾಂಪೌಂಡ್ಸ್ ಅಂತ ಹೇಳಿದಾಗ H2S, ಹೈಡ್ರೋಜನ್ ಸಲ್ಫೈಡ್ ಟ್ರೀಟೆಡ್ ವಿತ್ ಕ್ಲೋರಿನ್ ಗಿವ್ ರೈಸ್ ಟು ಏನ್ ಬರುತ್ತೆ ನಿಮಗೆ? HCl. ಓಕೆ, ಪ್ಲಸ್ ಎಸ್ ಸಲ್ಫರ್ ಅಂತಕ್ಕಂಥದ್ದು. ಈಕ್ವೇಶನ್ ಬ್ಯಾಲೆನ್ಸ್ ಆಗ್ಬೇಕಾದ್ರೆ 2HCl ಹಾಕಿ, ಹೆನ್ಸ್ ದ ಈಕ್ವೇಶನ್ ಈಸ್ ಬ್ಯಾಲೆನ್ಸ್ಡ್. ಓಕೆ, chlorine gas is great affinity towards with hydrogen and hydrogen compounds to give hydrochloric acid. ಏನು ಕೊಡ್ತಾ ಇದೆ? ಹೈಡ್ರೋಕ್ಲೋರಿಕ್ ಆಸಿಡ್ ನ ಕೊಡ್ತಾ ಇದೆ. ಅರ್ಥ ಆಗ್ತಿದೆಯಾ ಹಾಗಾದ್ರೆ? ಇದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್. ಓಕೆ,